ನಮಸ್ಕಾರ ಫ್ರೆಂಡ್ಸ್, ಕ್ವಾರ್ಟರ್ಲಿ ರಿಸಲ್ಟ್ ಚಾನಲ್ಗೆ ಸ್ವಾಗತ. HDFC ಬ್ಯಾಂಕ್ ತನ್ನ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಈಗ ತಾನೇ ಪಬ್ಲಿಷ್ ಮಾಡಿದೆ. ಇದು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ ಆಗಿದೆ. ಇದು ಈಗ ಬಂದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್, ಇದು ಹಿಂದಿನ ಕ್ವಾರ್ಟರ್ 2 ರಿಸಲ್ಟ್ ಕಾಲಮ್, ಇದು ಹಿಂದಿನ ವರ್ಷದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್. ಇವೆರಡು ಕಾಲಮ್ ಹೋಲಿಕೆಗೋಸ್ಕರ ಕೊಟ್ಟಿದ್ದಾರೆ. ಡಾಟಾ ಕ್ರೌಡ್ಸ್ದಲ್ಲಿದೆ. ಎಲ್ಲಕ್ಕಿಂತ ಮೊದಲಿಗೆ ನೋಡೋಣ ಟೋಟಲ್ ಇನ್ಕಮ್ ಅಂದರೆ ಆದಾಯದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 1,21,456 crore ಇನ್ಕಮ್ ಜನರೇಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 1,15,015 crore ಇನ್ಕಮ್ ಜನರೇಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 1,12,193 crore ಇನ್ಕಮ್ ಜನರೇಟ್ ಮಾಡಿದೆ. ಕಂಪನಿಯ ಇನ್ಕಮ್ ಅನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 2.4% ಇಳಿಕೆಯಾಗಿದೆ. ಅದೇ ಕಂಪನಿ ಇನ್ಕಮ್ ಅನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 7.6% ಇಳಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚಿನ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 94,219 crore ಖರ್ಚು ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 89,168 crore ಖರ್ಚು ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 84,263 crore ಖರ್ಚು ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂದರೆ ಲಾಭದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 17,825 crore ಪ್ರಾಫಿಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 17,257 crore ಪ್ರಾಫಿಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 17,656 crore ಪ್ರಾಫಿಟ್ ಮಾಡಿದೆ. ಕಂಪನಿಯ ಪ್ರಾಫಿಟ್ ಅನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 2.3% ಏರಿಕೆಯಾಗಿದೆ. ಅದೇ ಕಂಪನಿಯ ಪ್ರಾಫಿಟ್ ಅನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ ಆಲ್ಮೋಸ್ಟ್ 1% ಇಳಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅರ್ನಿಂಗ್ ಪರ್ ಶೇರ್ EPS ಪ್ರತಿ ಶೇರಿಗೆ ಎಷ್ಟು ಗಳಿಕೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 23 rupees 40 paise, ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 22 rupees 74 paise, ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 23 rupees 11 paise. ಕಂಪನಿಯ ಪ್ರಾಫಿಟ್ ಏರಿಕೆಯಾದಂತೆ EPS ಏರಿಕೆ ಆಗುತ್ತದೆ. ಅದೇ ಕಂಪನಿಯ ಪ್ರಾಫಿಟ್ ಇಳಿಕೆಯಾದರೆ EPS ಕೂಡ ಇಳಿಕೆ ಆಗುತ್ತದೆ. ಓವರಾಲ್ ಕ್ವಾರ್ಟರ್ ರಿಸಲ್ಟ್ ಬಗ್ಗೆ ಹೇಳೋದಾದರೆ ಎವರೇಜ್ ನಂಬರ್ ಎಂದು ಹೇಳಬಹುದು. ನೋಡೋಣ ಮಾರ್ಕೆಟ್ ಯಾವ ರಿಯಾಕ್ಷನ್ ತೋರಿಸುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.